ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ವಿಷಯ ಗಣಿತ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ ಅದೇ ರೀತಿ ಪ್ಲೇಸ್ಟೋರ್ ನಲ್ಲಿ ಆರಾಧ್ಯ ಟ್ಯೂಟೋರಿಯಲ್ ಒಂದು ಆಪ್ ಅನ್ನ ಇದೆ, ಎಜುಕೇಶನಲ್ ಆಪ್. ಆ ಆಪ್ ನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ಸುಲಭವಾಗಿ ಯಾವ ರೀತಿ ಪಾಸ್ ಆಗಬಹುದು ಅನ್ನೋದನ್ನ ಒಂದು ಪ್ಯಾಕೇಜ್ ಅನ್ನ ಕೊಟ್ಟಿದ್ದೇನೆ. ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ, ಈ ಒಂದು ಲಿಂಕ್ ಅನ್ನ ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಇದರ ಉತ್ತರವನ್ನ ನೋಡೋಣ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಏನ್ ನೋಟ್ಸ್ ಅನ್ನ ಉತ್ತರದ ಕೀ ಅನ್ನು ಕೊಡ್ತಾ ಇದ್ದೀನಲ್ಲ, ಅದು PDF ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ. ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದರ ಪರಿಹಾರವನ್ನ ನೋಡೋಣ. ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗಾಗಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 38 ಪ್ರಶ್ನೆಗಳನ್ನಿರುತ್ತೆ, 38 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಆ 38 ಪ್ರಶ್ನೆಗಳಲ್ಲಿ 1ರಿಂದ 38 ಪ್ರಶ್ನೆಗಳು, ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆ, 3 ಅಂಕದ್ದು, 4 ಅಂಕದ್ದು, 5 ಅಂಕದ್ದು, ಈ ರೀತಿ ಪ್ರಶ್ನೆಗಳನ್ನ ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಬಲಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಯ ಬಲಭಾಗದಲ್ಲಿ ಆ ಪ್ರಶ್ನೆಗೆ ಕೊಟ್ಟಿರುವ ಅಂಕಿಗಳನ್ನ, ಪೂರ್ಣಾಂಕಗಳನ್ನ ತೋರಿಸುತ್ತೇವೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನ ಓದಿಕೊಳ್ಳಲು 15 ನಿಮಿಷಗಳು ಕಾಲಾವಕಾಶ ಸೇರಿದಂತೆ 15 ನಿಮಿಷ ಕಾಲಾವಕಾಶವನ್ನ ಇರುತ್ತೆ. ನಂತರ 3 ಗಂಟೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಲು 3 ಗಂಟೆ ಸಮಯವನ್ನ ಇರ್ತದೆ. ಆ 3 ಗಂಟೆದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬಹುದು. 15 ನಿಮಿಷ ಬರೀ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಳ್ಳಲು ಕಾಲಾವಕಾಶನ ಕೊಟ್ಟಿರ್ತಾರೆ. ಮೊದಲನೇ ಭಾಗದಲ್ಲಿ 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು, ಅದರಲ್ಲಿ 8 ಪ್ರಶ್ನೆಗಳಿರ್ತವೆ. 8 ಪ್ರಶ್ನೆಗಳು ಪ್ರತಿಯೊಂದಕ್ಕೆ 1 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು 8 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಎ ಮತ್ತು ಬಿ ಗಳು 2 ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಏನಾಗಿರ್ತದ ಅಂತಂದ್ರ ಆಪ್ಷನ್ ಎ ಗುಣಿಲೆ ಬಿ ಆಗಿರ್ತದ. ಸಹ ಅವಿಭಾಜ್ಯಗಳ ಗುಣಲಬ್ಧನ ಏನಾಗಿರ್ತದ, ಲಸ ಆಗಿರ್ತದ. ಗರಿಷ್ಠ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಲಸ ಆಗಿರುತ್ತದೆ. ಎರಡನೇ ಪ್ರಶ್ನೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ. ಇದನ್ನ ನಾವು ಸ್ಪಷ್ಟವಾಗಿ ನೋಡ್ಬೇಕು. ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳನ್ನ ಪ್ರತಿನಿಧಿಸುವುದಂತಂದ್ರೆ A1 / A2 ಈಕ್ವಲ್ಸ್ ಟು B1 / B2. ಇದು ನಾಟ್ ಈಕ್ವಲ್ಸ್ ಟು ಆದಾಗ ರೇಖೆಗಳು ಛೇದಿಸುತ್ತವೆ. ರೇಖೆಗಳನ್ನ ಛೇದಿಸಿದಾಗ ಒಂದು ಸ್ಥಿರ ಏನಾಗಿರ್ತದ, ಸ್ಥಿರವಾದ ಒಂದು ಪರಿಹಾರವನ್ನ ಹೊಂದಿರುತ್ತದೆ. ರೇಖೆಗಳನ್ನ A1 / A2 ಈಕ್ವಲ್ಸ್ ಟು B1 / B2 ನಾಟ್ ಈಕ್ವಲ್ಸ್ ಟು C1 / C2 ಆದಾಗ ರೇಖೆಗಳು ಸಮಾಂತರವಾಗಿದ್ದಾಗ ಇಲ್ಲಿ ಅಸ್ಥಿರ ಸಮೀಕರಣಗಳನ್ನ ಹೊಂದಿರುತ್ತದೆ. ಇನ್ನೊಂದು A1 / A2 ಈಕ್ವಲ್ಸ್ ಟು B1 / B2 ಈಕ್ವಲ್ಸ್ ಟು C1 / C2 ಆದಾಗ ರೇಖೆಗಳು ಐಕ್ಯಗೊಳ್ಳುತ್ತವೆ. ಐಕ್ಯಗೊಂಡಾಗ ಸ್ಥಿರವಾಗಿರ್ತದೆ, ಆದ್ರೆ ಅವಲಂಬಿತ ಸ್ಥಿರ ಜೋಡಿಯಾಗಿರುತ್ತದ. ಅವಲಂಬಿತ ಸ್ಥಿರವಾಗಿರುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆ ಉತ್ತರ ಸಿ, ಸಮಾಂತರ ರೇಖೆಗಳನ್ನ ಆಗಿದೆ. ಮೂರನೇ ಪ್ರಶ್ನೆ, P of x ಈಕ್ವಲ್ಸ್ ಟು 7x ನ ಘಾತಾಂಕ 4 ಮೈನಸ್ 3x³ ಪ್ಲಸ್ 3x² ಪ್ಲಸ್ x ಮೈನಸ್ 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿಯನ್ನ ಕೇಳಿದ್ದಾರೆ. ಡಿಗ್ರಿ ಏನಾಗ್ತದೆ ಅನ್ನೋದನ್ನ ನೋಡೋಣ. ಇಲ್ಲಿ ಗರಿಷ್ಠ ಘಾತ ಸಂಖ್ಯೆ 4 ಆಗಿದೆ. ಹಾಗಾಗಿ ಇದರ ಡಿಗ್ರಿ ಏನಾಗಿರ್ತದ, 4. ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಗರಿಷ್ಠ ಘಾತ ಸಂಖ್ಯೆಯನ್ನು ನಾವು ಚೆಕ್ ಮಾಡಬೇಕು. ಗರಿಷ್ಠ ಘಾತ ಸಂಖ್ಯೆ 4 ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 4. 4ನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರದ
ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಹೋಲ್ ಡಿವೈಡ್ ಬೈ ಎಫ್ ಇಂಟು ಎಚ್. ಇಲ್ಲಿ ಎಫ್ ಎಂದರೆ ಏನಾಗಿರ್ತದ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿಗೆ ನಾವು ಆವೃತ್ತಿ ಅಂತ ಕರಿತೀವಿ. ಹಾಗಾಗಿ ಎಫ್ ಅಂತಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರಬಹುದು. ಇಲ್ಲಿ ಪ್ರಶ್ನೆಯನ್ನ ಇವೆಲ್ಲ ಸಂಭವನೀಯತೆಯಾಗಿರುತ್ತವೆ, ಆದ್ರೆ -5 ಇದೊಂದು ಸಂಭವನೀಯತೆಯಾಗಿರಲು ಸಾಧ್ಯವಿಲ್ಲ. ಘಟನೆಯ ಸಂಭವನೀಯತೆಯಾಗಿರಬಾರದು ಅಂತ ಪ್ರಶ್ನೆ ಕೊಡ್ಬೇಕಿತ್ತು. ಇದು ಯಾಗಿರಲು ಸಾಧ್ಯವಿಲ್ಲ. ಎ ಮೊದಲನೇ ಆಪ್ಷನ್ -A ಸರಿಯಾದ ಉತ್ತರ. 6ನೇ ಪ್ರಶ್ನೆ, sin 30 ಪ್ಲಸ್ cos 60 ಬೆಲೆಯು ಅಂತ ಹೇಳಿ ಕೇಳಿದರೆ, sin 30 ಅಂತಂದಾಗ 1/2 ನಾನು ಇಲ್ಲಿ ಲೆಕ್ಕವನ್ನು ಬಿಡಿಸಿದ್ದೇನೆ, ತಾವು ನೋಡ್ಕೊಳ್ಬಹುದು. sin 30ರ ಬೆಲೆ 1/2 ಪ್ಲಸ್ cos 60ರ ಬೆಲೆ ಕೂಡ 1/2. ಇವೆರಡನ್ನ ಕೂಡಿದಾಗ ಉತ್ತರ 1 ಅನ್ನೋದು ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ. sin 30 1/2, cos 60 1/2, ಎರಡನ್ನ ಕೂಡಿಸಿದಾಗ 1 ಅನ್ನೋದು ಬಂತು. ಉತ್ತರ ಸಿ. 7ನೇ ಪ್ರಶ್ನೆ, ಅಂಚಿನ ಉದ್ದವು 7 ಸೆಂಟಿಮೀಟರ್ ಇರುವ ಚೌಕ ಘನದ ಘನಫಲ ಅನ್ನೋದು a³ ಅನ್ನೋದು ಸೂತ್ರ ಆಗುತ್ತೆ. ಚೌಕ ಘನದ ಒಂದು ಅಂಚು 6 ಗುಣಿಲೆ 6 ಮಾಡಿದಾಗ 216 ಅನ್ನೋದು ಉತ್ತರವನ್ನು ಸಿಗ್ದ. ಆಪ್ಷನ್ ಎ 216 ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಳೆದಾಗ ದೊರೆಯುವ ವ್ಯತ್ಯಾಸ ಅಂತ ಕೇಳಿದ್ದಾರೆ. n ಅಂದ್ರೆ ಎಸ್ ಈವನ್ ನಂಬರ್, ಸಮಸಂಖ್ಯೆಯನ್ನ ತೋರಿಸುವಂಥದ್ದು. n ಇಂಟು n+1 ಅನ್ನೋದು ಸೂತ್ರ. ಬೆಸ ಸಂಖ್ಯೆಗಳ ವರ್ಗ, ಸ್ವಾಭಾವಿಕ ಬೆಸ ಸಂಖ್ಯೆಗಳ ವರ್ಗವನ್ನ ಕಂಡುಹಿಡಿದು n². ಇದನ್ನ 2 ಮೈನಸ್ ಮಾಡಿದಾಗ n ಇಂಟು n+1 ರಲ್ಲಿ n² ಮೈನಸ್ ಮಾಡಿದಾಗ n ಇಂಟು n² ಆಯ್ತು, ಪ್ಲಸ್ n ಮೈನಸ್ n². ಇವೆರಡನ್ನ ಕ್ಯಾನ್ಸಲ್ ಆದಾಗ ಉತ್ತರ ಏನು ಸಿಕ್ತು ನಮ್ಗೆ? n ಅನ್ನೋದು ಸಿಕ್ತು. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಈಗ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ಅಂಕದ 8 ಪ್ರಶ್ನೆಗಳು, ಆದರೆ ಇಲ್ಲಿ ಉತ್ತರವನ್ನು ನಾವು ಬರಿಬೇಕಿಲ್ಲ. ಬಹು ಆಯ್ಕೆದಲ್ಲ. ಹಿಂದಿನ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರವನ್ನು ನೋಡಿದ್ದೇವೆ. ಈ ಭಾಗದಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಬರೆಯುವ ಉತ್ತರವನ್ನ ನಾವು ನೋಡೋಣ. ಮೊದಲನೇದು 9ನೇ ಪ್ರಶ್ನೆ. ಅದರಲ್ಲಿ ಕೊಟ್ಟಿರುವ ನಕ್ಷೆಯಿಂದ y = p ಆಫ್ x ಬಹುಪದೋಕ್ತಿಯ ಶೂನ್ಯತೆಗಳನ್ನ ಬರೆಯಿರಿ. ಈ x ನ ರೇಖೆಗೆ, ಈ ಒಂದು ರೇಖೆ ಎಷ್ಟು ಜಾಗದಲ್ಲಿ ಪ್ಲೇಸ್ ನಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅನ್ನೋದನ್ನ ನೋಡ್ಬೇಕು. ಛೇದಿಸಿದೆ ಅನ್ನೋದನ್ನ 3 x-axis ಅನ್ನ 3 ಇದರಲ್ಲಿ ಛೇದಿಸಿದೆ. ಹಾಗಾಗಿ ಈ ಶೂನ್ಯತೆಗಳು ಎಷ್ಟಾಗ್ತವ? 3. ಇದರ ಉತ್ತರ ಏನಾಗ್ತದ? ಶೂನ್ಯತೆಗಳು 3. ಶೂನ್ಯತೆಗಳು 3. ಯಾಕಂದ್ರೆ x ಅಕ್ಷಕ್ಕೆ 3 ಬಿಂದುವಿನಲ್ಲಿ ಈ ಒಂದು ರೇಖೆಯನ್ನ ಛೇದಿಸಿದೆ. ಹಾಗಾಗಿ ಶೂನ್ಯತೆಗಳು 3. 10ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ p ಆಫ್ a, b ಬಿಂದುಗೆ ಇರುವ ದೂರವನ್ನ ಕಂಡುಹಿಡಿಯಿರಿ. ಮೂಲ ಬಿಂದು ಅಂತಂದಾಗ 0,0, ಇನ್ನೊಂದು ಬಿಂದು a, b ಆಗಿದೆ. ದೂರ ಕಂಡುಹಿಡಿಯೋ ಸೂತ್ರ d = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಹೇಳಾಗ್ತದ. ಆದ್ರೆ ಈ ಬಿಂದುಗಳನ್ನ, 2 ಬಿಂದುಗಳನ್ನು ಕೊಟ್ಟಾಗ, ಇದು 0 ಇದ್ದಾಗ ಸೂತ್ರ ಏನಾಗ್ತದ? d = x² ಪ್ಲಸ್ y² ಅಂತ ಹೇಳಾಗ್ತದೆ. x ಅಂತಂದ್ರೆ a, y ಅಂದ್ರೆ b², ವರ್ಗಮೂಲ a² ಪ್ಲಸ್ b². ಆಪ್ಷನ್ ಅನ್ನೋದಿಲ್ಲ. ಇದ್ರ ಉತ್ತರ ಸರಿಯಾದ ಉತ್ತರ ಇಲ್ಲಿ ನಾನು ಬರೆದಿದ್ದೇನೆ ಈಗಾಗಲೇ. d = √a² ಪ್ಲಸ್ b² ಅನ್ನೋದು ಇದರ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ABCಯ AB ಬಾಹುವಿಗೆ ಅನುರೂಪವಾದ PQR ನ ಬಾಹು 60, 80. 60, 80 140 ಇನ್ನು ಉಳಿದ 6 ಕೋನ 40 ಆಗಿರ್ತದೆ. ಇಲ್ಲಿ 60, 80 140, ಉಳಿದ A ಕೋನ 40, 140, ಇದೊಂದು ಉಳಿದಿದ್ದ ಕೋನ 40. ಹಾಗಾಗಿ
ನಮ್ಗೆ ಯಾವ ಬಾಹು ಕೇಳ್ಯಾರ? ಎ ಬಿ ಬಾಹು. ಎ ಬಿ ಬಾಹುವನ್ನ ಇಲ್ಲಿದೆ 40 ಮತ್ತು 80 ಕೋನವನ್ನ ಸೇರಿಸುವ ರೇಖಾಖಂಡ ಎ ಬಿ ಬಾಹು. 40 ಮತ್ತು 80 ರೇಖಾಖಂಡವನ್ನು ಸೇರಿಸುವ ಬಾಹು ಪಿ ಆರ್ ಬಾಹು. ಹಾಗಾಗಿ ಎ ಬಿಯ ಅನುರೂಪ ಬಾಹು ಪಿ ಆರ್ ಬಾಹು ಆಗಿದೆ. ಈ ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನ ನಾನು PDF ಲಿಂಕ್ ಅನ್ನ ಕೊಡ್ತೀನಿ, ತಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. 12ನೇ ಪ್ರಶ್ನೆ, ತ್ರಿಜ್ಯ ಆರ್ ಮಾನ ಇರುವ ಒಂದು ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ 4/3 ಪೈ ಆರ್ ಕ್ಯೂಬ್. 4/3 ಪೈ ಆರ್ ಕ್ಯೂಬ್ ಅನ್ನೋದು ಸೂತ್ರವಾಗ್ತದ. ಪೈ ಆರ್ ಕ್ಯೂಬ್ ಇದು ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ. ನೆಕ್ಸ್ಟ್ 13ನೇ ಪ್ರಶ್ನೆ, 2x + 3y - 9 = 0 ಮತ್ತು 4x + 6y - 18 = 0. ಈ ರೇಖಾತ್ಮಕ ಸಮೀಕರಣ ಜೋಡಿಯ ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತವೆ? ಪರಿಹಾರಗಳನ್ನ ನಾವು ಚೆಕ್ ಮಾಡಬೇಕು. ಇಲ್ಲಿ ಆ ಎರಡು ಸಮೀಕರಣಗಳನ್ನ ನಾನು ಬರ್ಕೊಂಡಿದ್ದೇನೆ. ಅದರಲ್ಲಿ A1 A2, A1 ಅನ್ನೋದು 2, A2 ಅನ್ನೋದು 4, B1 B2, C1 C2 ಅವುಗಳನ್ನ ಬರ್ಕೊಂಡು ಅವುಗಳನ್ನ ಸರಳೀಕರಿಸಿದಾಗ 1/2 1/2 1/2 ಇವು ಮೂರು ಎಲ್ಲ ಈಕ್ವಲ್ ಆಗಿವೆ. ಎಲ್ಲವನ್ನ A1/A2, B1/B2, C1/C2 ಈಕ್ವಲ್ ಇದ್ದಾಗ ರೇಖೆಗಳು ಏನಾಗಿರ್ತಾವ ಅಂತಂದ್ರೆ ಐಕ್ಯಗೊಳ್ಳುವ ರೇಖೆಗಳಾಗಿರ್ತಾವ. ಹಾಗಾಗಿ ಅಪರಿಮಿತ ಪರಿಹಾರಗಳನ್ನ ಹೊಂದಿವೆ. ಅಪರಿಮಿತ ಪರಿಹಾರಗಳನ್ನ ಹೊಂದಿವೆ. ಇದರ ಉತ್ತರ 13ನೇ ಉತ್ತರ. 14ನೇ ಪ್ರಶ್ನೆ, 2x² = 3x - 5 ಈ ವರ್ಗ ಸಮೀಕರಣನ ಆದರ್ಶ ರೂಪದಲ್ಲಿ ಬರೆಯಿರಿ. ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಅನ್ನೋದು ವರ್ಗ ಸಮೀಕರಣದ ಆದರ್ಶ ರೂಪ. ಆದ್ರೆ ಈ ಕೊಟ್ಟಂತ ಸಮೀಕರಣವನ್ನ ಈ ರೂಪದಲ್ಲಿಲ್ಲ, ಅದನ್ನ ಆ ರೂಪಕ್ಕೆ ಪರಿವರ್ತಿಸಿದಾಗ 2x² - 3x + 5 = 0 ಅನ್ನೋದು ಈ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ. ಇದರ ಉತ್ತರ ಇದು. 15ನೇ ಪ್ರಶ್ನೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 13, ಎರಡನೇ ಪದ 8 ಆದರೆ ಆ ಶ್ರೇಣಿಯ ಮೊದಲ ಪದವನ್ನ ಕಂಡುಹಿಡಿಯಿರಿ. ಮೊದಲ ಪದ ಅಂತಂದಾಗ a = ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಆ ಪರಿಹಾರವನ್ನು ನೋಡೋಣ. a ಮೂರನೇ ಪದ 13, ಎರಡನೇ ಪದ 8 ಆದ್ರೆ a = ಎಷ್ಟು? ಈ a ಮೂರನೇ ಪದವನ್ನ a + 2d ಅಂತೇಳಿ ಬರ್ಕೋಬೇಕು. ಇನ್ನೊಂದು ಎರಡನೇ ಪದವನ್ನ a + d = 8 ಅಂತೇಳಿ ಬರ್ಕೊಂಡು ಸಮೀಕರಣ 1 ಮತ್ತು 2 ವರ್ಜಿಸಿದಾಗ ಇಲ್ಲಿ a ಕ್ಯಾನ್ಸಲ್ ಆಯ್ತು, d = 5 ಅನ್ನೋದು ಬಂತು. ಸಾಮಾನ್ಯ ವ್ಯತ್ಯಾಸ 5. ಈ d ಅನ್ನ ಸಮೀಕರಣ 2ರಲ್ಲಿ ಅಥವಾ 1ರಲ್ಲಿ ಆದೇಶಿಸಿದಾಗ a ಬೆಲೆನ ಸಿಗ್ತದೆ ನಮ್ಗೆ. a ಬೆಲೆ = 3. ಮೊದಲನೇ ಪದ ಎಷ್ಟಾಗಿರ್ತದೆ? ಇಲ್ಲಿ a = 3 ಅನ್ನೋದು ಸಿಗ್ತದೆ. ಇದು 15ನೇ ಪ್ರಶ್ನೆಯ ಉತ್ತರ. 16ನೇ ಪ್ರಶ್ನೆ ನೋಡೋಣ. ಇದು ಕೂಡ 1 ಅಂಕದ ಪ್ರಶ್ನೆ. ಚಿತ್ರದಲ್ಲಿ x ನ ಬೆಲೆಯನ್ನ ಕಂಡುಹಿಡಿಯಿರಿ. x ನ ಬೆಲೆಯನ್ನ ಕಂಡುಹಿಡಿರಿ. x ಅನ್ನೋದು ಇಲ್ಲಿ BC ಬಾಹುವಿನ ಉದ್ದ x ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ AD / AB = AE / AC ಅನ್ನ ತಗೊಂಡಿದ್ದೇವೆ. ಬಾಹುಗಳ ಅನುರೂಪ ಬಾಹುಗಳ ಅನುಪಾತವನ್ನು ತಗೊಂಡಿದ್ದೇವೆ. ಅಂದ್ರೆ ತ್ರಿಭುಜ ADE ಅನ್ನೋದು ಇನ್ನೊಂದು ತ್ರಿಭುಜ ABC. A ಕೋನ ಸಾಮಾನ್ಯ ಕೋನ, ಡಿ ಕೋನ ಮತ್ತು ಬಿ ಕೋನ ಇವೆರಡು ಸಮಾಂತರ ಇದ್ದಾಗ ಇವು ಅನುರೂಪ ಕೋನಗಳಾಗ್ತವ. ಹಾಗಾಗಿ ಅವುಗಳ ಅನುರೂಪ ಬಾಹುಗಳು AD / AB, AE / EC, ಇನ್ನೊಂದು DE / BC ಅನ್ನೋದಾಗ್ತದ. ಆ ಅನುರೂಪ ಬಾಹುಗಳನ್ನ ಇಲ್ಲಿ ಬರ್ಕೊಂಡಿದ್ದೇನೆ. AD ಬಾಹುವನ್ನ 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ AB ಬಾಹು ಇವೆರಡನ್ನ ಕೂಡಿದಾಗ 3 ಮತ್ತು 2 ಕೂಡಿದಾಗ 5 ಅನ್ನೋದು ಬಂತು, = 4. ಇದು DE ಬಾಹು ಮತ್ತು BC ಬಾಹುವಿನ ಉದ್ದ x. ಓರೆ ಗುಣಾಕಾರ ಮಾಡಿದಾಗ 2x = 20. 4 5 20. x ಬೆಲೆ ಎಷ್ಟು ಬರ್ತದೆ? ಇಲ್ಲಿ 10 ಸೆಂಟಿಮೀಟರ್. ಇದು 16ನೇ ಪ್ರಶ್ನೆಯ ಉತ್ತರ. ಇಲ್ಲಿಗೆ 1 ಅಂಕದ ಪ್ರಶ್ನೆಗಳ ಉತ್ತರ ಪರಿಹಾರವನ್ನ ನೋಡಿದ್ದೇವೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಇದರಲ್ಲಿ 2 ಅಂಕದ ಪ್ರಶ್ನೆಗಳು. ಒಟ್ಟು 8 ಪ್ರಶ್ನೆಗಳು. 8 2 16 ಅಂಕವನ್ನ ಈ ಪ್ರಶ್ನೆಯಲ್ಲಿ ನಾವು ಪಡೆದುಕೊಳ್ಬಹುದು. ಮೊದಲನೇ ಪ್ರಶ್ನೆ ಅದರಲ್ಲಿ 17ನೇದು, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ.
ಇದು ಎಲ್ಲ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನ ಇಂಥ ಪ್ರಶ್ನೆಯನ್ನ ಕೇಳ್ತಾರ. ಇದನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು. 3 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಈ ಸಂಖ್ಯೆಗೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸಿದಾಗ 3 + √5 P/Q. P ಮತ್ತು Q ಇಲ್ಲಿ ಪೂರ್ಣಾಂಕಕ್ಕೆ ಸೇರಿದೆ, ಬಿಲಾಂಗ್ಸ್ ಟು Z. Q0 = 0. P ಮತ್ತು Q ಏನಾಗಿರ್ತವೆ, ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವ. √5 ಈ +3 ಈ ಕಡೆ ಕಳಿಸಿದಾಗ -3 ಅಂತ ಹೇಳಾಯ್ತು. ಛೇದನದಲ್ಲಿ ಏನಿಲ್ಲ ಅಂತಂದ್ರೆ 1 ಲಸವನ್ನು ತೆಗೆದಾಗ √5 P - 3 Q/Q ಅನ್ನೋದು ಉತ್ತರವನ್ನ ಸಿಗ್ತದೆ. ಇದು P - 3/Q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ P/Q ರೂಪದಲ್ಲಿ ಇತ್ತು ಅಂದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಅಂತೀವಿ. ಆದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ತಪ್ಪು. ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಈ ರೀತಿ ನಾವು ಸಾಧಿಸಿದ ಆದಲ್ಲಿ 2 ಅಂಕಗಳನ್ನ 2 ಮಾರ್ಕ್ಸ್ ಅನ್ನ ಕಂಪ್ಲೀಟ್ ಆಗಿ ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಮುಂದಿನ ಪ್ರಶ್ನೆ ಇದು ಅಥವಾ ಪ್ರಶ್ನೆಯನ್ನ, ಅದರಲ್ಲಿ ಅಥವಾ ಪ್ರಶ್ನೆ ಯಾವ್ದಾದ್ರು ಒಂದು ತಾವು ಬಿಡಿಸಬಹುದು. 36 ಮತ್ತು 120 ಈ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ. ಲಸ ಗುಣಿಲೆ ಮಸ = ಆ ಎರಡು ಸಂಖ್ಯೆಗಳ ಗುಣಲಬ್ಧ ತಾಳೆಯನ್ನ ನೋಡ್ಬೇಕು. ತಾಳೆ ನೋಡ್ಬೇಕು. ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ನಂತರ ತಾಳೆಯನ್ನ ನೋಡ್ಬೇಕು. 36ರ ಅವಿಭಾಜ್ಯ ಅಪವರ್ತನಗಳು 36ನ್ನ 2 1 2 2 8 16 2 9 18 3 3 9 3 1 36ರ ಅವಿಭಾಜ್ಯ ಅಪವರ್ತನಗಳು 2 ಗುಣಿಲೆ 2 ಗುಣಿಲೆ 3 ಗುಣಿಲೆ 3. ಇದು 36ರ ಅವಿಭಾಜ್ಯ ಅಪವರ್ತನಗಳು. ಅದೇ ರೀತಿ 120ರ ಅವಿಭಾಜ್ಯ ಅಪವರ್ತನಗಳು 2 60 120 2 30 2 15 ನಂತರ 3 5 5 1. 120ರ ಅವಿಭಾಜ್ಯ ಅಪವರ್ತನಗಳು 2 ಗುಣಿಲೆ 2 ಗುಣಿಲೆ 3 ಗುಣಿಲೆ 5. ಮಸ ಅಂದಾಗ 2ರಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ಆಯ್ಕೆ ಮಾಡ್ಕೋಬೇಕು. 2 ಇದೆ 2 ಇದೆ 2 ಇಲ್ಲಿ 2 2 2 ನಂತರ 3 3 3 ತಗೊಂಡಾಗ ಇವೆಲ್ಲ ಗುಣಿಸಿದಾಗ 12 ಮಸ ಬಂತು. ಅದೇ ರೀತಿ ಲಸ ಎಲ್ಲವನ್ನ ಗುಣಿಸ್ಬೇಕು. ಅತಿ ಹೆಚ್ಚು ಬಾರಿ ಇದ್ದಿದ್ದು 2 ಗುಣಿಲೆ 2 ಗುಣಿಲೆ 3 ಸರಿ ಇದೆ. 3 ಸರಿ ಅನ್ನು ತಗೊಂಡಿನಿ ಇಲ್ಲಿ. ನಂತರ 3 ಅನ್ನೋದು 2 ಸರಿ, 3 ಗುಣಿಲೆ 3. ನಂತರ 5 ಅನ್ನೋದು 1 ಸರಿ. 5ಅನ್ನ ಗುಣಿಸಿದಾಗ ಒಟ್ಟು ಗುಣಿಸಿದಾಗ 360. ತಾಳೆ ನೋಡೋದು ಲಸ ಎರಡು ಸಂಖ್ಯೆಗಳು ಲಸ ಆ ಎರಡು ಸಂಖ್ಯೆಗಳ ಮಸ ಗುಣಿಲೆ ಎರಡು ಸಂಖ್ಯೆಗಳ ಗುಣಲಬ್ಧ. ಆ ಎರಡು ಸಂಖ್ಯೆಗಳು 36 ಗುಣಿಲೆ 120 ಲಸ 360 ಮಸ 12. ಇವೆರಡನ್ನ ಗುಣಿಸಿದಾಗ 4320 = 4320 ಅನ್ನೋದು ಉತ್ತರವನ್ನ ಸಿಕ್ತು. 18ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣದ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. ಎರಡು ಸಮೀಕರಣಗಳನ್ನು ಕೊಟ್ಟರೆ ಇಲ್ಲಿ ಸಮೀಕರಣ 1 ಸಮೀಕರಣ 2 ಅವೆರಡನ್ನ ವರ್ಜಿಸಿದಾಗ ಇಲ್ಲಿ y 2 ಸೇಮ್ ಇದೆ, ಚಿಹ್ನೆಗಳು ಬೇರೆ ಇದ್ದಾಗ ಇದೆ. ಹಾಗಾಗಿ ಇವೆರಡನ್ನ ಕ್ಯಾನ್ಸಲ್ ಮಾಡಿದ್ದೇನೆ. 2x 1x ಅವೆರಡನ್ನು ಕೂಡಿದಾಗ 3x 10 + 2 ಕೂಡಿದಾಗ 12. 3ನ್ನ ಈ ಕಡೆ ಕಳಿಸಿದಾಗ 3 1 3 4 x ಬೆಲೆ 4 ಅನ್ನೋದು ಬಂತು. ಈ x ಬೆಲೆಯನ್ನ ಸಮೀಕರಣ 1ರಲ್ಲಿ ಅಥವಾ 2ರಲ್ಲಿ ಆದೇಶ ಮಾಡಿದಾಗ x = 4 ಅನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ 4 - y = 2 - y = 2 - 4 ಮೈನಸ್ ಅನ್ನ ಕ್ಯಾನ್ಸಲ್ ಆಯ್ತು. y = 2 ಬಂತು. x = 4 y = 2. ಇದು 18ನೇ ಪ್ರಶ್ನೆಯ ಉತ್ತರ. ಇನ್ನು 19ನೇ ಪ್ರಶ್ನೆಯ ಉತ್ತರವನ್ನು ನೋಡೋಣ. 19ನೇ ಪ್ರಶ್ನೆ, 3 7 11 ಹಾಗೂ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. 3 7 11 ಮೊದಲನೇ ಪದ ಇಲ್ಲಿ 3, ಎರಡನೇ ಪದ a2 = ಏನಾಗ್ತದೆ ಅಂದ್ರೆ 7. d ಅನ್ನ ಕಂಡುಹಿಡಿಯಬೇಕು. a2 - 7 7 - 3 ಅನ್ನ 4 ಸಿಕ್ತು. d = 4. n = 10 ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕಂತ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. s10 = ಎಷ್ಟು ಅಂತ ಕೇಳಿದ್ದಾರೆ. ಸೂತ್ರ Sn = n/2 2a + n - 1 × d ಅನ್ನೋದು ಸೂತ್ರ. n ಅಂತಂದ್ರೆ 10/2 2 ಗುಣಿಲೆ a ಅಂತಂದ್ರೆ 3 n 10 - 1 d ಬೆಲೆ 4. ಇದನ್ನ ಸಿಂಪ್ಲಿಫೈ ಮಾಡಿದಾಗ 5 2 1 2 5 6 + 9 ಅನ್ನೋದು ಬಂತು
ಇದು 4 9 4 36 ಎರಡನ್ನು ಕೂಡಿಸಿದಾಗ 42 ಗುಣಿಸಿದಾಗ 210 ಅನ್ನೋದು ಉತ್ತರವನ್ನ ಸಿಗ್ತದೆ. 20ನೇ ಪ್ರಶ್ನೆ, ಚಿತ್ರದಲ್ಲಿ O ವೃತ್ತಕೇಂದ್ರವುಳ್ಳ ABಯ ವ್ಯಾಸವಾಗಿದ್ದರೆ, ಈ AB ಅನ್ನೋದು ವ್ಯಾಸ, AB ವ್ಯಾಸವಾಗಿದ್ದರೆ APಯು B ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. AP ಏನಾಗಿದೆ, ಈ ಒಂದು ಸ್ಪರ್ಶಕವಾಗಿದೆ. ಕೋನ OCB ಇಲ್ಲಿ 25 ಕೋನವನ್ನ ಕೊಟ್ಟಿದ್ದಾರೆ. ಕೋನ APBಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. APB ಈಕ್ವಲ್ಸ್ ಎಷ್ಟು? ಇಲ್ಲಿ ಇದೊಂದು ವ್ಯಾಸವಾದಾಗ ಇಲ್ಲಿ ಕೋನ ಎಷ್ಟಾಗಿರ್ತದ ಅಂತಂದ್ರೆ 180 ಆಗಿರ್ತದ. ಆದ್ರೆ ಇಲ್ಲಿ ಇದೊಂದು ತ್ರಿಭುಜವನ್ನ ನಾವು ಗಮನಿಸಬೇಕು. ತ್ರಿಭುಜ OBC ಒಂದು ಸಮದ್ವಿಬಾಹು ತ್ರಿಭುಜ. ಯಾಕಂತಂದ್ರೆ ಇಲ್ಲಿ ಇವೆರಡು ಬಾಹುಗಳು ತ್ರಿಜ್ಯಗಳಾಗಿರ್ತಾವ. OB ಮತ್ತು OC ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತಾವ. ಎರಡು ಸಮ ಇದ್ರೆ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದ ಸಮಕೋನಗಳು ಏನಾಗಿರ್ತಾವ, ಬಾಹುಗಳ ಅಭಿಮುಖ ಕೋನಗಳು ಸಮನಾಗಿರ್ತಾವ. ಹಾಗಾಗಿ ಈ ಎರಡು ಕೋನಗಳು ತಾವು ಗಮನಿಸ್ಬೇಕು. ಇಲ್ಲಿ ಎರಡು ಕೋನಗಳನ್ನ, ಒಂದು OBC ಇದು 25 ಆದ್ರೆ ಇದು ಕೂಡ 25 ಆಗಿರ್ತದ. ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ನಂತರ ಇನ್ನೊಂದು ತ್ರಿಭುಜ BAP, ಈ ದೊಡ್ಡ ತ್ರಿಭುಜದಲ್ಲಿ BAP ತ್ರಿಭುಜದಲ್ಲಿ ಈ ಕೋನ 95 ಆಯ್ತು. ಇದು A ಕೋನನಾಗಿರ್ತದ 90 ಆಗಿರ್ತದ. P ಕೋನವನ್ನ ಕಂಡುಹಿಡಿಬೇಕು. 25 ಪ್ಲಸ್ A ಕೋನ 90, P ಕೋನ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಈಕ್ವಲ್ಸ್ ಟು 180. ತ್ರಿಭುಜದ ಒಳಕೋನಗಳ ಮೊತ್ತ 180. ತ್ರಿಜ್ಯ ಮತ್ತು ಸ್ಪರ್ಶಕಗಳ ಲಂಬವಾಗಿರುತ್ತವೆ. ಇದು ಒಂದು OA ಅನ್ನೋದು ತ್ರಿಜ್ಯ, ಇದೇನಾಗಿದೆ ಸ್ಪರ್ಶಕ. ಅವೆರಡು ಹೆಂಗಿರ್ತಾವ 90. ಹಾಗಾಗಿ A ಕೋನ 90. APB ಈಕ್ವಲ್ಸ್ ಟು 180 ಮೈನಸ್ 115 ಮಾಡಿದಾಗ 65 ಅನ್ನೋದು ಉತ್ತರವನ್ನ ಸಿಗ್ತದೆ. 21ನೇ ಪ್ರಶ್ನೆ, 2x² ಮೈನಸ್ ಪ್ಲಸ್ x ಮೈನಸ್ 6 ಈಕ್ವಲ್ಸ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಬೇಕು. ಅಪವರ್ತನ ವಿಧಾನದಿಂದ ಇದನ್ನ ಬಿಡಿಸ್ತೇನೆ. ಇಲ್ಲಿ 2 ಗುಣಿಲೆ 6 ಮೈನಸ್ 6x² ಅನ್ನ ತಗೊಂಡಾಗ ಮೈನಸ್ 12x², 4 3 12 ಅನ್ನೋದಾಗ್ತದ. 4ರಲ್ಲಿ 3 ಹೋದಾಗ 1 ಅನ್ನೋದು ಸಿಗ್ತದ. 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ಸ್ ಟು 0. ಇವೆರಡರಲ್ಲಿ 2x ಅನ್ನ ಕಾಮನ್ ತೆಗೆದು ನಾನು x ಪ್ಲಸ್ 2 ಮೈನಸ್ 3 ಅನ್ನ ಕಾಮನ್ ತೆಗೆದಾಗ x ಪ್ಲಸ್ 2 ಈಕ್ವಲ್ಸ್ ಟು 0. 2x ಮೈನಸ್ 3 ಈಕ್ವಲ್ಸ್ ಟು 0, x ಪ್ಲಸ್ 2 ಈಕ್ವಲ್ಸ್ ಟು 0. x ಬೆಲೆ 3/2, x ಬೆಲೆಯಲ್ಲಿ ಮೈನಸ್ 2. ಈ ರೀತಿ ಎರಡು ಶೂನ್ಯತೆಗಳನ್ನು ನಾವು ಕಂಡುಹಿಡಬಹುದು. ಇನ್ನೊಂದು ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ, 2x² ಮೈನಸ್ 6x ಪ್ಲಸ್ 3 ಈಕ್ವಲ್ಸ್ ಟು 0 ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಮತ್ತು ಮೂಲಗಳನ್ನ ಸ್ವಭಾವವನ್ನ ಬರೆಯಿರಿ. ಶೋಧಕ ಸೂತ್ರ ಡೆಲ್ಟಾ ಈಕ್ವಲ್ಸ್ ಟು b² ಮೈನಸ್ 4ac, ಡೆಲ್ಟಾ ಗ್ರೇಟರ್ ದೆನ್ b² ಮೈನಸ್ 4ac, ಮತ್ತೊಂದು ಡೆಲ್ಟಾ ಲೆಸ್ ದೆನ್ b² ಮೈನಸ್ 4ac. ಇವುಗಳನ್ನ ಚೆಕ್ ಮಾಡ್ಬೇಕು ನಾವು. a ಅಂತಂದ್ರೆ ಇಲ್ಲಿ 2, b ಅಂತಂದ್ರೆ -6, c ಅಂತಂದ್ರೆ 3. ಅವುಗಳನ್ನ ಇಲ್ಲಿ ಬರ್ಕೊಂಡೇನೆ ನಾನು. ಇದನ್ನ ಒಂದು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ ax² ಪ್ಲಸ್ bx ಪ್ಲಸ್ c ಗೆ ಹೋಲಿಕೆ ಈಕ್ವಲ್ಸ್ ಟು 0 ಹೋಲಿಕೆ ಮಾಡಿದಾಗ a ಬೆಲೆ b ಬೆಲೆ c ಬೆಲೆನ ಸಿಕ್ತು. b ಬೆಲೆ -6, -6² ಅಂದಾಗ 36, ಮೈನಸ್ 4 ಗುಣಿಲೆ 2 ಗುಣಿಲೆ 3 ಅಂದ್ರೆ 24, ಪ್ಲಸ್ 12 ಅನ್ನೋದು ಸಿಕ್ತು. ಪ್ಲಸ್ 12 ಅಂತಂದ್ರೆ ಇದು 0ಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ 0ಕ್ಕಿಂತ ದೊಡ್ಡ ಬೆಲೆ 12. ಹಾಗಾಗಿ ಇದು ಡೆಲ್ಟಾ ದೊಡ್ಡದಾಗಿದೆ 0ಕ್ಕಿಂತಲೂ. ಮೂಲಗಳನ್ನ, ಎರಡು ವಿಭಿನ್ನ ಮೂಲಗಳನ್ನ ಹೊಂದಿದೆ. ಈ ಪ್ರಶ್ನೆ ಉತ್ತರ ಇದು. 22ನೇ ಪ್ರಶ್ನೆ, ಚಿತ್ರದಲ್ಲಿ ಟ್ಯಾನ್ P ಮೈನಸ್ ಕಾಟ್ R ಬೆಲೆಯನ್ನ ಕಂಡುಹಿಡಿಯಿರಿ. ಟ್ಯಾನ್ P ಬೆಲೆ ಅಂತಂದಾಗ ಕೋನವನ್ನ ನಾವು ಇಲ್ಲಿ ಇಂಡಿಕೇಟ್ ಮಾಡಬೇಕು. ಅವಾಗ ಅಭಿಮುಖ ಇದು ವಿಕರ್ಣ, ಇದು ಪಾರ್ಶ್ವ. ಟ್ಯಾನ್ P ಅಂತಂದಾಗ ಅಭಿಮುಖ ಭಾಗಿಲೆ ಪಾರ್ಶ್ವ. ಅಭಿಮುಖ ಎಷ್ಟದ ಇಲ್ಲಿ 5/12. ಟ್ಯಾನ್ P ಯ ಬೆಲೆ 5/12. ಅದೇ ರೀತಿ ಕಾಟ್ R ಬೆಲೆ ಅಂತ ಹೇಳಿ ಕೇಳಿದರೆ, ಕಾಟ್ R ಬೆಲೆ ಅಂತಂದಾಗ R ನಲ್ಲಿ ನಾವು ಕೋನವನ್ನ ಗುರುತಿಸಬೇಕು. ಅವಾಗ ಏನಾಗ್ತದೆ, ಇದು ಅಭಿಮುಖ, ಇದು
ಪಾರ್ಶ್ವ ವಿಕರ್ಣವನ್ನ ಸೇಮ್ ಇರ್ತದೆ ವಿಕರ್ಣ. ಕಾಟ್ ಆರ್ ಪಾರ್ಶ್ವ ಭಾಗಿಲೆ ಅಭಿಮುಖ. ಕಾಟ್ ಆರ್ ಬೆಲೆಯನ್ನ ಕಾಟ್ ಆರ್ ಈಕ್ವಲ್ಸ್ ಟು ಪಾರ್ಶ್ವ ಎಷ್ಟಿದೆ ಇಲ್ಲಿ ಬ್ಲೂ ಕಲರ್ದು 5/5 ಮತ್ತೆ 12. ಇವೆರಡನ್ನ ಮೈನಸ್ ಮಾಡಿದಾಗ ಉತ್ತರ 0 ಅನ್ನೋ ಸಿಗ್ತದೆ. ಈ ಒಂದು ಪ್ರಶ್ನೆ ಉತ್ತರ 0. 23ನೇ ಪ್ರಶ್ನೆ, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಳನ್ನು ಹಾಕಬೇಕಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 72 ಅಡಿಗಳಾಗಿವೆ. ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳುಳ್ಳ ಅಂಚಿನ ಗರಿಷ್ಠ ಉದ್ದವನ್ನ ಕಂಡುಹಿಡಿಯಿರಿ ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಗಳನ್ನು ಲೆಕ್ಕಾಚಾರ ಮಾಡಿ. ಇವೆರಡರ ನಾವು ಒಂದು ಮಸವನ್ನ ತೆಗೆದಾಗ, ಅಪವರ್ತನ ವಿಧಾನದಿಂದ ಮಸವನ್ನ ತೆಗೆದಾಗ ಮಸ ಎಷ್ಟು ಸಿಗ್ತದೆ ನಮ್ಗ ಅಂತಂದ್ರೆ 8. ಅಂದ್ರೆ ಒಂದು ನೆಲ ಇದೆ, ಆ ನೆಲದಲ್ಲಿ ಆಯತಾಕಾರದ ನೆಲ, ಪ್ರತಿಯೊಂದು ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ. ಒಂದು ವರ್ಗಾಕಾರದ ಹಾಸುಗಲ್ಲಿನ ವಿಸ್ತೀರ್ಣವನ್ನ 8 ಅಡಿ, ಒಂದು ಬಾಹುವಿನ 8 ಅಡಿ, 8 × 8 64. ಇಂಥವು ಎಷ್ಟು ಬೇಕು? 112 ಗುಣಿಲೆ 72 ಟೋಟಲ್ ವಿಸ್ತೀರ್ಣ, ಇದು ಆಯತಾಕಾರದ ವಿಸ್ತೀರ್ಣ, ಭಾಗಿಲೆ ಒಂದು ಹಾಸುಗಲ್ಲದು 8 ಗುಣಿಲೆ 8 ಮಾಡಿದಾಗ 64. ಇದನ್ನ ಸಿಂಪ್ಲಿಫೈ ಮಾಡಿದಾಗ 126 ಅನ್ನೋದು 126 ಹಾಸುಗಲ್ಲುಗಳನ್ನ ಬೇಕಾಗಿವೆ. ಇದು ಸರಿಯಾದ ಉತ್ತರ. 24ನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ A 5,11, B of x, 5, C of 5,3 ಮತ್ತು D of 2,7 ಆಗಿವೆ. ಬಿ ಬಿಂದು ನಿರ್ದೇಶಾಂಕಗಳನ್ನು ಮತ್ತು ಕರ್ಣ BD ಯ ಉದ್ದವನ್ನ ಕಂಡುಹಿಡಿಯಿರಿ. BD ಯ ಉದ್ದವನ್ನ ಕಂಡುಹಿಡಿಯಬೇಕು ಮತ್ತು ಈ ಬಿ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಯಬೇಕು. ಈ ಒಂದು ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಉದ್ದವನ್ನ ಕಂಡುಹಿಡಿಬೇಕು ನಾವು. ಅದು ಮಧ್ಯ ಬಿಂದುವನ್ನ ತಗೊಳ್ತಾ ಇದ್ದೀನಿ ನಾನು. ವಜ್ರಾಕೃತಿ ಅಂತಂದಾಗ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಹಾಗಾಗಿ ಮಧ್ಯ ಬಿಂದುವನ್ನ ಸೂತ್ರವನ್ನ ಉಪಯೋಗಿಸ್ತೇನೆ. AC = BD, ಕರ್ಣಗಳು ಪರಸ್ಪರ ಅರ್ಧಿಸ್ತವೆ, ಹಾಗಾಗಿ ಅವೆರಡರ ಮಧ್ಯ ಬಿಂದು ಒಂದೇ ಆಗಿರ್ತದೆ. x1 + x2 / 2, y1 + y2 / 2 ಅದನ್ನ ಎದಕ್ಕೆ ಈಕ್ವಲ್ ಆಗ್ತದೆ ಅಂದ್ರೆ BD ಯ ಕರ್ಣಕ್ಕೆ ಉದ್ದ x1 + x2 / 2, y1 + y2 / 2. ಇಲ್ಲಿ AC ಯ ಮಧ್ಯಬಿಂದು, AC ಯ ಮಧ್ಯಬಿಂದುದಾಗ ಇದು x1, ಇದು y1, x2 y2 ಬೆಲೆಗಳನ್ನು ಆದೇಶ ಮಾಡಿದಾಗ 5 + 5 ಭಾಗಿಲೆ 2, 11 + 3, 11 + 3 ಭಾಗಿಲೆ 2 ಅನ್ನು ಮಾಡಿದಾಗ ಇಲ್ಲಿ ಉತ್ತರ ಎಷ್ಟು ಸಿಗ್ತದ ಅಂತಂದ್ರೆ ಈ ಕಡೆ 5 ಅನ್ನೋದು ಬಂತು, ಇಲ್ಲಿ 7 ಅನ್ನೋದು ಸಿಕ್ತು. ಇದು ಇದಕ್ಕೆ ಈಕ್ವಲ್ ಆಗ್ತದೆ x1 + x2 / 2, x + 2 BD ಯ ಕರ್ಣಕ್ಕ ಈ x ಪ್ಲಸ್ ಇದು 2, ನಂತರ y + 7 / 2 ಅವುಗಳನ್ನು ಈಕ್ವಲ್ ಮಾಡಿದಾಗ ಸಮೀಕರಣ ಸರಿದೂಗಿಸಿದಾಗ x ಬೆಲೆ 8, y ಬೆಲೆ 7 ಅನ್ನೋದು ಸಿಕ್ತು. ಈ ರೀತಿ ಕರ್ಣಗಳು ಈ 8, 7 ಅನ್ನೋದಲ್ಲಿ ಆ ಎರಡು ಕರ್ಣಗಳನ್ನ ಛೇದಿಸುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 2026 ಪೂರ್ವ ಸಿದ್ಧತಾ ಪರೀಕ್ಷೆಯ ಮೊದಲನೇ ಪ್ರಶ್ನೆ ಪತ್ರಿಕೆಯ ಗಣಿತ ವಿಷಯದ ಪ್ರಶ್ನೆಗಳು 1ರಿಂದ 2 ಅಂಕದ ಪ್ರಶ್ನೆಗಳು, 1 ಅಂಕದ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳ ಕಂಪ್ಲೀಟ್ ಒಂದು ಉತ್ತರ ಕೀಯನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದೆ. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಮುಂದಿನ ಭಾಗದಲ್ಲಿ 3 ಅಂಕ ಪ್ರಶ್ನೆ, 4 ಅಂಕ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಉತ್ತರವನ್ನ ಕೊಡ್ತೇನೆ ಅಂತ ಹೇಳುತ್ತಾ, ವಿಡಿಯೋನ ತಮಗೆ ಇಷ್ಟವಾದ್ರೆ ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಇಲ್ಲಿಯವರೆಗೆ ತಾವೆಲ್ಲರೂ ವಿಡಿಯೋ ನೋಡಿದ್ರಿ. ಅದೇ ರೀತಿ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಂಪ್ಲೀಟ್ ಆಗಿ ಈ ಎಲ್ಲ ಪ್ರಶ್ನೆಗಳ ಪರಿಹಾರದ ಒಂದು PDF ಲಿಂಕ್ ಅನ್ನ ಕೊಡ್ತೀನಿ, ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಹೇಳುತ್ತಾ, ತಮಗೆಲ್ಲರಿಗೂ ಧನ್ಯವಾದಗಳು.